242 ಇದು ಹೋದ ವರ್ಷ ಅಂದರೆ 2025ರಲ್ಲಿ ಬಿಡುಗಡೆಯಾದ ಕನ್ನಡ ಸಿನಿಮಾಗಳ ಸಂಖ್ಯೆ. ಇದರಲ್ಲಿ ಎಷ್ಟೋ ಸಿನಿಮಾಗಳು ಬಿದ್ದವು, ಎಷ್ಟೋ ಸಿನಿಮಾಗಳು ಗೆದ್ದಿರೋ ಸಿನಿಮಾಗಳಿಗಿಂತ ಬಿದ್ದಿರೋ ಸಿನಿಮಾಗಳೇ ಹೆಚ್ಚು. ಅದರಲ್ಲಿ ಎಷ್ಟೋ ಸಿನಿಮಾಗಳು ತಾವು ಹಾಕಿರೋ ಬಂಡವಾಳನ ಕೂಡ ರಿಕವರ್ ಮಾಡ್ಕೊಳಕ್ಕಾಗಿಲ್ಲ. ಕಳೆದ ವರ್ಷ ಅಂದರೆ 2025ರ ನನ್ನ ಫೇವ್ರೆಟ್ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಟಾಪ್ 10 ಪ್ಲಸ್ ಅಡಿಷ್ನಲ್ 10 ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನಂಬರ್ 20 ಲವ್ ಯು ಮುದ್ದು. ಬೆಸ್ಟ್ ಲವ್ ಸ್ಟೋರಿ, ಗುಡ್ ಆ್ಯಕ್ಟಿಂಗ್ ಮತ್ತು ನಿಜವಾದ ಕಥೆನ ಇಟ್ಕೊಂಡು ಮಾಡಿರೋ ಒಂದೊಳ್ಳೆ ಸಿನಿಮಾ. ನಂಬರ್ 19 ಗ್ರೀನ್ ಗರ್ಲ್. 48 ನಿಮಿಷದ ಸಿನಿಮಾ. ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಮಾತ್ರ ಅಲ್ಲ, ಅದನ್ನು ಬಿಟ್ಟು ಬೇರೆ ವಿಷಯಗಳನ್ನು ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನಂಬರ್ 18 ನಾಳೆ ರಜಾ ಕೋಳಿ ಮಜಾ. ಗಾಂಧಿ ಜಯಂತಿ ದಿನ ಮಾಂಸದ ಅಂಗಡಿಗಳೆಲ್ಲ ಬಂದು, ಆದರೆ ನಮ್ಮ ಸ್ನೇಹಂಗೆ ಕೋಳಿ ಮಾಂಸ ಬೇಕೇ ಬೇಕು. ಸ್ನೇಹಂಗೆ ಕೋಳಿ ಮಾಂಸ ಸಿಗುತ್ತೋ ಬಿಡುತ್ತೋ ಅನ್ನೋದೇ ಈ ಸಿನಿಮಾದ ಕತೆ. ಫನ್ ಆಗಿದೆ ಸಿನಿಮಾ, ನೋಡ್ಬೋದು. ನಂಬರ್ 17 ಚೂಮಂತರ್. ಕರ್ವಾ ಡೈರೆಕ್ಟರ್ ನವನೀತ್ ಅವರ ಈ ಸಿನಿಮಾ ನಂಗೊಂದೊಳ್ಳೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು, ಹಾಗೆ ಫಿಲಮ್ ಕೂಡ ತುಂಬ ಚೆನ್ನಾಗಿತ್ತು. ನಂಬರ್ 16 ಮಾದೇವ. ವಿನೋದ್ ಪ್ರಭಾಕರ್ ಅವರ ಪರ್ಫಾರ್ಮೆನ್ಸ್ ಹಾಗೆ ಕತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಯೆ ಮತ್ತು ಕರುಣೆನೇ ಇಲ್ದಿರೋ ವ್ಯಕ್ತಿ ಜೀವನದಲ್ಲಿ ಏನೇನಾಗಿತ್ತು, ಮುಂದೆ ಏನೇನಾಗುತ್ತೆ ಅನ್ನೋದೇ ಸಿನಿಮಾ. ನಂಬರ್ 15 ತಿಮ್ಮನ ಮೊಟ್ಟೆಗಳು. ರಕ್ಷಿತ್ ತೀರ್ಥಹಳ್ಳಿ ಅವರ ಒಂದೊಳ್ಳೆ ಪ್ರಯತ್ನ. ಕಂಟೆಂಟ್ ಫ್ರೆಶ್ ಆಗಿತ್ತು. ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ, OTT ನೋಡಿ ಖುಷಿಪಟ್ಟೆ. ನಂಬರ್ 14 ಪಪ್ಪಿ. ಉತ್ತರ ಕರ್ನಾಟಕ ಭಾಷೆಯಲ್ಲಿರೋ ಈ ಸಿನಿಮಾ ನಮಗೆ ನಗಿಸುತ್ತೆ, ಅಳಿಸುತ್ತೆ ಆ್ಯಂಡ್ ಬಾಂಧವ್ಯದ ಬಗ್ಗೆ ಪಾಠ ಮಾಡಿ ಹೋಗುತ್ತೆ. ನಂಬರ್ 13 ಮಿಥ್ಯ. ತಂದೆ ತಾಯಿನ ಕಳ್ಕೊಳ್ಳೋ ಒಬ್ಬ ಹುಡುಗ ತನ್ನ ಆಲೋಚನೆಗಳಿಗೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಆ್ಯಂಡ್ ಬಾಲ್ಯದಲ್ಲಿ ನಡೆಯೋ ಕೆಲವು ಕಹಿ ಘಟನೆಗಳು ಹೇಗೆ ಜೀವನದಲ್ಲಿ ನಮ್ಮನ್ನು ಕಾಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಒನ್ ಗುಡ್ ವಾಚ್. ನಂಬರ್ 12 ನೋಡಿದವರು ಏನಂತಾರೆ. ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಸ್ಟೋರಿ ಲೈನ್ ಆ್ಯಂಡ್ ನವೀನ್ ಶಂಕರ್ ಅವರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ನಂಬರ್ 11 ಜೂನಿಯರ್. ಕಿರೀಟಿ ಅವರು ತಮ್ಮ ಫಸ್ಟ್ ಫಿಲ್ಮಲ್ಲೇ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಡ್ಯಾನ್ಸು, ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು. ಸ್ಟೋರಿ ಲೈನು ಚೆನ್ನಾಗಿದ್ದರಿಂದ ನಂಗೆ ಸಿನಿಮಾ ಇಷ್ಟ ಆಯಿತು. ದಿ ನೆಕ್ಸ್ಟ್ ಡೇ. ಈಗ ಈ ವರ್ಷದ ಟಾಪ್ 10 ಸಿನಿಮಾಗಳನ್ನು ನೋಡ್ಕೊಂಬರೋಣ ಬನ್ನಿ. ನಂಬರ್ 10 ಎಕ್ಕ. ರೋಹಿತ್ ಪದಕಿ ಅವರು ನಿರ್ದೇಶನ ಮಾಡಿ ಯುವ ಅವರು ನಟಿಸಿರೋ ಸಿನಿಮಾ. ಈ ಸಿನಿಮಾ ನನಗೆ ಡೀಸೆಂಟ್ ವಾಚ್ ಆಗಿತ್ತು. ಬಿಕಾಸ್ ಕತೆ ಚೆನ್ನಾಗಿದ್ರು ಕೂಡ ಕೆಲವೊಂದು ಕಡೆ ಕತೆ ಹೇಳೋದ್ರಲ್ಲಿ ಸಿನಿಮಾ ಎಡವಿತು. ನಂಬರ್ 9 ಗಣ. ಇದೊಂದು ರೀಮೇಕ್ ಸಿನಿಮಾ, ಬಟ್ ನಂಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು ಹೋದ ವರ್ಷ. ನಂಬರ್ 8 ಬ್ರಾಟ್. ಶಶಾಂಕ್ ಸರ್ ಕತೆ ಹೇಳೋದ್ರಲ್ಲಿ ಯಾವತ್ತೂ ನಮಗೆ ಮೋಸ ಮಾಡಲ್ಲ ಅಂತ ಈ ಸಿನಿಮಾದಲ್ಲಿ ಮತ್ತೆ ಪ್ರೂವ್ ಮಾಡಿದ್ರು. ಡಾರ್ಲಿಂಗ್ ಕೃಷ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿತ್ತು. ಸಿನಿಮಾ ಇಷ್ಟ ಆಯಿತು. ಒನ್ ಗುಡ್ ವಾಚ್. ನಂಬರ್ 7 ಏಳುಮಲೆ. ವೆಲ್ ಮೇಡ್ ಗುಡ್ ಮೂವಿ. ಸಿನಿಮಾದಲ್ಲಿ ಲವ್ ಸ್ಟೋರಿ ಜೊತೆ ಕ್ರೈಮ್ ಸ್ಟೋರಿನೂ ಇರೋದ್ರಿಂದ ಸಿನಿಮಾ ನಿಮ್ಗೆ ಎಲ್ಲೂ ಬೋರ್ ಹೊಡ್ಸಲ್ಲ. ಒನ್ ಗುಡ್ ವಾಚ್. ನಂಬರ್ 6 ಹೆಬ್ಬುಲಿಕಟ್. ಈ ಸಿನಿಮಾ ನೋಡಿ ನನ್ನ ಕಡೆಯಲ್ಲಿ ಕಣ್ಣೀರು ಬಂದಿದ್ದಂತೂ ಸತ್ಯ. ನಮ್ಮ ಸಮಾಜದಲ್ಲಿ ಇಂದಿಗೂ ಜಾತಿ ಪದ್ಧತಿ ಎಷ್ಟು ಜೀವಂತವಾಗಿದೆ ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾ ಅಂತ ಅನಿಸೇ ಇಲ್ಲ ನನಗೆ, ಯಾಕೆ ಅಂದರೆ ಎಲ್ಲರ ಪರ್ಫಾರ್ಮೆನ್ಸಸ್ ಅಷ್ಟು ಅದ್ಭುತವಾಗಿ ರಿಯಲಿಸ್ಟಿಕ್ ಆಗಿತ್ತು. ಒನ್ ಗುಡ್ ವಾಚ್. ನಂಬರ್ 5 45. ಒಂದು ಯುನೀಕ್ ಕಾನ್ಸೆಪ್ಟನ್ನ ಇಟ್ಕೊಂಡು ಅರ್ಜುನ್ ಜನ್ಯ ಅವರು ಸಿನಿಮಾ ಮಾಡಿದ್ರು. ಫಸ್ಟ್ ಡೈರೆಕ್ಷನ್ನು ಆ್ಯಂಡ್ ಅದಕ್ಕೊಂದು ಚಪ್ಪಾಳೆ ಹೊಡಿಲೇಬೇಕು. ಯುನೀಕ್ ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿರೋ ಸಿನಿಮಾ. ಈ ಥರ ಸಿನಿಮಾ ಮಾಡೋದು ಅಷ್ಟೇನು ಸುಲಭದ ಮಾತಲ್ಲ ಆ್ಯಂಡ್ ಅದನ್ನು ಮಾಡಿ ತೋರಿಸಿದ್ದಾರೆ. ಆ್ಯಂಡ್ ಅದಕ್ಕೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು. ಜನರಿಗೂ ಸಿನಿಮಾ ಇಷ್ಟ ಆಯಿತು, ನನಗೂ ಒಂದು ಡೀಸೆಂಟ್ ವಾಚ್ ಅಂತ ಅನಿಸ್ತು ಸಿನಿಮಾ. ನಂಬರ್ 4 ದಿ ಡೆವಿಲ್. ಕತೆ ಇನ್ನೂ ಬೆಟರಾಗಿ ಮಾಡ್ಬೋದಿತ್ತು. ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳಂಗೆ ಇಲ್ಲ, ಎಲ್ಲರ ಪರ್ಫಾರ್ಮೆನ್ಸು ಸಖತ್ತಾಗಿತ್ತು. ಅದರಲ್ಲೂ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೇಯ್ನ್ಲಿ ಕಥೆಯಲ್ಲಿ ಫೋಕಸ್ ಮಾಡಿದರೆ ಇನ್ನೂ ಬೆಟರಾಗಿ ಬರ್ತಾಯಿತ್ತು ಸಿನಿಮಾ. ನನಗೆ ಇದೊಂದು ಗುಡ್ ವಾಚ್. ನಂಬರ್ 3 ಮಾರ್ಕ್. ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟು. ಸುದೀಪ್ ಅವರ ಒಂದೊಳ್ಳೆ ಪರ್ಫಾರ್ಮೆನ್ಸು ಸಖತ್ತಾಗಿತ್ತು ಸಿನಿಮಾ. ಮಾರ್ಕು ಮ್ಯಾಕ್ಸ್ ಥರ ಫೀಲ್ ಕೊಟ್ಟರು ಕೂಡ ಕಾನ್ಸೆಪ್ಟು ಸಬ್ಜೆಕ್ಟು ಡಿಫ್ರೆಂಟ್ ಆಗಿತ್ತು. ಡೈರೆಕ್ಷನು ಅಷ್ಟೇ ಚೆನ್ನಾಗಿತ್ತು ಆ್ಯಂಡ್ ನನಗಿದೊಂದು ಗುಡ್ ವಾಚ್. ನಂಬರ್ 2 ಸೂಫ್ರಮ್ಸು. ಅಲ್ಟಿಮೇಟ್ ಸ್ಕ್ರೀನ್ ಪ್ಲೇ ಮತ್ತು ರೈಟಿಂಗು.
ಸಿಂಪಲ್ ಸಬ್ಜೆಕ್ಟು ಕನ್ನಡಿಗರಿಗೆ ಯಾವ ಥರ ಇಷ್ಟ ಆಯಿತು ಅಂದರೆ ಸಿನಿಮಾ ಗಳಿಸಿದ್ದು 100 ಕೋಟಿಗೂ ಅಧಿಕ. ಸಿನಿಮಾದಲ್ಲಿ ಇದ್ದಿದ್ದು ಒಂದೇ ಸಿಂಪ್ಲಿಸಿಟಿ, ಅದೆಷ್ಟೋ ಸಿನಿಮಾದಲ್ಲಿ ಇರಲ್ಲ ಇವತ್ತು. ಸಿಂಪಲ್ಲಾಗೂ ಗೆಲ್ಬೋದು ಅಂತ ಹೇಳಿಕೊಟ್ಟಿತ್ತು ಚಿತ್ರತಂಡ. ಆ್ಯಂಡ್ ಈ ಸಿನಿಮಾ ಎಲ್ರಿಗೂ ಸಖತ್ತಾಗಿ ಇಷ್ಟ ಆಗಿತ್ತು. ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪರ್ಫಾಮೆನ್ಸಸ್ ಆಗಿರ್ಬೋದು, ಎಲ್ಲನೂ ಅದ್ಭುತವಾಗಿತ್ತು. ಸಿನಿಮಾ ಕನ್ನಡದಲ್ಲಷ್ಟೇ ಅಲ್ಲದೆ ಮಲಯಾಳಮು, ತೆಲುಗು, ತಮಿಳ್ ಎಲ್ಲ ಭಾಷೆಗೂ ತಲುಪಿತ್ತು. ಆಲ್ ಓವರ್ ಇಂಡಿಯಾನೇ ತಲುಪಿತ್ತು ಅಂತ ಹೇಳ್ಬೋದು. ನನಗಂತೂ ಸಿನಿಮಾ ಸಖತ್ತಾಗಿ ಇಷ್ಟ ಆಯಿತು. ಒನ್ ಬ್ಲಾಕ್ ಬಸ್ಟರ್ ವಾಚ್. ನಂಬರ್ 1 ಕಾಂತಾರ ಚಾಪ್ಟರ್ 1. ಪ್ಯೂರ್ ಮ್ಯಾಜಿಕ್ಕು. ರಿಷಬ್ ಶೆಟ್ಟಿ ಅವರ ಪರ್ಫಾಮೆನ್ಸು ಇಡೀ ವಿಶ್ವಕ್ಕೆ ಇಷ್ಟ ಆಯಿತು. ಎಲ್ಲ ಭಾಷೆಯಲ್ಲೂ ಸಿನಿಮಾ ಬ್ಲಾಕ್ ಬಸ್ಟರ್ ಆಯಿತು. ಹಿಟ್ ಆಗೋದು ಮುಖ್ಯ ಅಲ್ಲ, ಸಿನಿಮಾ ತಲುಪ್ತು. ಯಾವ ರೇಂಜಿಗೆ ತಲುಪ್ತು ಅಂದರೆ ಸಿನಿಮಾ ರಿಲೀಸ್ ಆಗಿದ್ದಾಗ ಬರೀ ಕಾಂತಾರದ್ದೇ ಮಾತಿತ್ತು. ಸಿನಿಮಾದಲ್ಲಿ ನಟಿಸಿರೋ ನಟರ ಪರ್ಫಾಮೆನ್ಸಸ್ಸು, ಸಿನಿಮಾಟೋಗ್ರಫಿ, ಸೆಟ್ ಡಿಸೈನು, ಮ್ಯೂಸಿಕ್ಕು ಪ್ರತಿಯೊಂದು ಜನರಿಗೆ ಇಷ್ಟ ಆಯಿತು. ಇಟ್ಸ್ ಅಲ್ಟಿಮೇಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಆ್ಯಂಡ್ ಸಿನಿಮಾ ಎಷ್ಟು ಅದ್ಭುತವಾಗಿತ್ತು ಅಂದರೆ ತಲುಪಿದ ರೀತಿಯೇ ಅದಕ್ಕೆ ಸಾಕ್ಷಿ. ಆ ರೇಂಜಿಗೆ ತಲುಪ್ತು ಸಿನಿಮಾ. ಅದು ಥಿಯೇಟ್ರಿಕಲ್ಲಾಗಿ ಆಗಿರ್ಬೋದು, OTTಯಲ್ಲಿ ಆಗಿರ್ಬೋದು. OTTಯಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಮ್ಯೂಸಿಕ್ಕು ಮೇಯ್ನ್ ಹೈಲೈಟ್ ಆಗಿತ್ತು ಸಿನಿಮಾದಲ್ಲಿ. ಮ್ಯೂಸಿಕ್ ಮೂಲಕ ಸಿನಿಮಾ ತಲುಪ್ತು ತುಂಬ ಚೆನ್ನಾಗಿ. ಆ್ಯಂಡ್ ಸಿನಿಮಾ ನನಗೊಂದು ಗುಡ್ ವಾಚು ಆ್ಯಂಡ್ ಸಖತ್ತಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋದ ವರ್ಷದ ನನ್ನ ಫೇವ್ರೆಟ್ ಸಿನಿಮಾ ಕಾಂತಾರ ಚಾಪ್ಟರ್ 1. ಇದಿಷ್ಟು ನನ್ನಿಷ್ಟದ ಟಾಪ್ 10+ ಅಡಿಷ್ನಲ್ 10 ಸಿನಿಮಾಗಳು. ನಿಮಗೆ ಹೋದ ವರ್ಷ ಯಾವುದೆಲ್ಲ ಸಿನಿಮಾ ಇಷ್ಟ ಆಗಿತ್ತು, ಯಾವುದಾದ್ರು ಸಿನಿಮಾ ನಾನು ಬಿಟ್ಟು ಹೋಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದಿಷ್ಟು ಇವತ್ತಿನ ಕಂಟೆಂಟ್. ನೆಕ್ಸ್ಟ್ ಕಂಟೆಂಟಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ನಮಸ್ಕಾರ.